ಇವತ್ತು ಸ್ಕೂಲ್ ಓಪನ್ ಆಯಿತು. ಮಕ್ಕಳಲ್ಲಿ ಒಂದಿಷ್ಟು ಸಂಭ್ರಮ. ಏನು ಗೊತ್ತು ಪಾಪ ಆ ಮಕ್ಕಳಿಗೆ, ನಾಳೆ ಕಾದಿದೆ ನಮಗೆ ಮಾರಿ ಹಬ್ಬ ಅಂತ. कौन सब्जेक्ट अच्छा लगता है? CBSE ಇದು ಇವತ್ತಿಗೂ ವೆಬ್ಸೈಟ್ ಓಪನ್ ಆಗಿಲ್ಲ. ನೀಟಿಂದಕ್ಕೆ ಇವತ್ತು ಯಾವ ಕಚಡಾನು ಜವಾಬ್ದಾರಿ ತೊಗೊಂಡಿಲ್ಲ. ಇಡಿಯಟ್ ಕಂತ್ರಿಗಳು ತೊಗೊಂಡಿಲ್ಲ. ಅದಾವುದು CUET ಅಂತ ಅದು ಯಾವುದೋ ಒಂದದು ಅದು ಎಗರು ಬಿದ್ದೋಗಿದೆ ಎಕ್ಸಾಮ್ಸು. CBSE ಇದು ಎಕ್ಸಾಮ್ ಪೇಪರ್ಸನ್ನು ಮಾಸ್ಟರ್ ಪಾಸ್ವರ್ಡ್ ತೆಕ್ಕೊಂಡು ಒಂದು ಮಗುದನ್ನು ಇನ್ನೊಂದು ಮಗುಗೆ ರೀಪ್ಲೇಸ್ ಮಾಡ್ತಾರೆ. ಡಿಜಿಟಲ್ ಇದನ್ನು ಕ್ಯಾಮ್ರಲ್ಲಿ ತೆಕ್ಕೊಂಬಿಟ್ಟು ಈ ಕಡೆಯಿಂದ ಆ ಕಡೆಗೆ ಪಲ್ಟಾಯಿಸ್ತಾರೆ ನಂಬರ್ಸನ್ನು. ಮಾಸ್ಟರ್ ಕೀ ತೆಕ್ಕೊಂಡು ಪಾಸ್ವರ್ಡ್ ತೆಕ್ಕೊಂಡು ನಂಬರ್ನೇ ಆಲ್ಟರ್ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಲಜ್ಗೆಟ್ ಅವರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಪಾಪ ಮಕ್ಕಳಿಗೆ ಏನು ಹೇಳೋಣ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದ್ದ ಕೇಂದ್ರ ಸರ್ಕಾರದಲ್ಲಿ ಅದು ಫಿರ್ಯಾದಿಲ್ಲ. ಮಂತ್ರಿ ಎಲ್ಲ ರಿಪೇರಿ ಮಾಡೋಣ ಅಂತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ರಿಪೇರಿ ಮಾಡೋಕ್ಕಲ್ರಿ ನೀವಿರೋದು ಮಿಸ್ಟರ್ ಮಂತ್ರಿ. ನೀವು ಸಾಯಿಸಿದಿರ್ರಿ ವಿದ್ಯಾರ್ಥಿಗಳನ್ನ, ಅವ್ರ ತಂದೆ ತಾಯಿರನ್ನ. ನೀವು ಕೊಲೆಗಡಕರು ನೀವೆಲ್ಲ ನನ್ನ ಪ್ರಕಾರದಲ್ಲಿ ಇವತ್ತು ಈ ಬಾರಿ. ವರ್ಚುವಲ್ ಕೊಲೆಗಡಕರುಗಳೆಲ್ಲರೂ ಜವಾಬ್ದಾರಿ ಒಬ್ಬರು ತೊಗೊಳಕ್ಕಾಗದೇ ಇರೋಂಥ ಅಯೋಗ್ಯ ದೇಶ ಆಗೋಯ್ತ್ರಿ ಇದು. ಇದಕ್ಕಿಂತ ಬೇಕೇನ್ರಿ ಮಾನ ಮರ್ಯಾದೆ ಕಳ್ಕೊಳಕ್ ನಾವು? ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಮಿಕ್ಕಿದೆಲ್ಲ ಸಹಿಸ್ಕೋಬೋದಾಗಿತ್ತು, ಬಟ್ ನಾಟ್ ದಿಸ್. ಬಿಕಾಸ್ ಯು ಹ್ಯಾವ್ ಹಿಟ್ ದ ವೆರಿ ಫೌಂಡೇಶನ್ ಆಫ್ ದಿಸ್ ಕಂಟ್ರಿ. ಎಜುಕೇಷನಲ್ಲಿ ವೆರಿ ಫೌಂಡೇಶನ್ ಹೊಡಿತಾ ಇದ್ದೀರಿ. ಯಾವ ಬುದ್ಧಿವಂತ ಮಕ್ಕಳು ಡಾಕ್ಟರ್ಗಳಾಗಿ ನಾಳೆ ಉಳಿಸ್ಬೇಕೋ ಅದನ್ನೇ ಹಾಳು ಮಾಡಿದ್ದೀರಿ ವ್ಯವಸ್ಥೆನ. डॉक्टर हैं आप? जी। कहाँ से पढ़ी आपने डॉक्टरी? हम पढ़े नहीं हैं, प्रैक्टिशनर हैं। ಯಾವ SSLC PUC ಬರೋ ಮಕ್ಕಳುಗಳು CBSEನಲ್ಲಿ ಕನಸು ಕಾಣುತ್ತವೋ ಅದನ್ನೇ ಹಾಳು ಮಾಡಿದ್ದೀರಿ ನೀವು. ಇನ್ನೇನು ಉಳ್ಕೊಂಡಿದೆ? ಇನ್ನೇನು ಉಳಿಸಿದ್ದೀರಿ ನೀವು? ಏನು ಭಾರತ ಕಟ್ತೀರಿ ನಿಮ್ಮ ತಲೆ? ಅಯೋಗ್ಯರು ತಗೊಂಬಂದು ಎಲ್ಲರೂ ಏನು ಭಾರತ ಕಟ್ತೀರಿ? ಜಲಿಯನ್ ವಾಲಾ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಯಾವ ಭಾರತ ಕಟ್ಟಬೇಕು ಹೇಳಿ ಹೋಗ್ಲಿ. ಇಲ್ಲಿ ಮಕ್ಕಳು ಸಂಭ್ರಮದಲ್ಲಿ ಹೋಗತ್ವೆ. ಅವಕ್ಕೇನು ಗೊತ್ತು ನಾಳೆ ಕಾದಿದೆ ಮರಿ ಹಬ್ಬ ಅಂತ. ಪಾಪ. ಆಲ್ ರೈಟ್, ರಂಗೋಲಿಯಿಂದ ಸಿಂಗಾರ ಮಾಡಿ ಟೀಚರ್ಗಳು ಕರ್ಕೊಂಡ್ರಂತೆ ಮಕ್ಕಳನ್ನ. ಈ ಮಧ್ಯೆ ಆ ಹಿಜಾಬ್ದಕ್ಕೆ ವಿರುದ್ಧವಾಗಿ ಇವರೆಲ್ಲ ಅದೇನೋ ಕೇಸರಿ ಶಾಲು ಏನಪ್ಪ ಕೇಸರಿ ಶಾಲ್ ಕೊಟ್ಟವರು ಕೊಡಿ, ನಿಮ್ಗೆ ಹಕ್ಕಿದೆ, ನೀವು ಅದನ್ನು ಪ್ರೊಟೆಸ್ಟ್ ಮಾಡಿ. ನಾನು ಬೇಡ ಅನ್ನಲಿಲ್ಲ. ಪ್ರೊಟೆಸ್ಟ್ ಮಾಡಿದ್ರೇನ್ರಪ್ಪ ನೀಟ್ಗೆ? ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ ಇನ್ನೊಂದು ಪ್ರೊಟೆಸ್ಟ್ ಮಾಡಿದ್ರೇನ್ರಪ್ಪ CBSEಗೆ? ಮಂತ್ರಿದು ಮಕಾನ ರಾಜ್ಯಕ್ಕೆ ಜನಕ್ಕೆ ತೋರಿಸಿದ್ರೇನ್ರಪ್ಪ ಕೇಸರಿ ವೀರರೇ? ನೀವು ಕೇಸರಿ ಮಾಡಿದ ತಪ್ಪು ನಾನು ಹೇಳಿಲ್ಲ. ಇನ್ಫ್ಯಾಕ್ಟ್ ನೀವು ಮಾಡಿದ ಸರಿನೇ ಇದೆ ಅಂತ ಹೇಳ್ತೀನಿ ಬೇಕಾರೆ. ಯಾಕಂದರೆ ಈ ಕಚಡ ರಾಜ್ಯ ಸರ್ಕಾರದ ಚಿಂತನೆಯಲ್ಲಿ ಒಂದು ಸುಪ್ರೀಂ ಕೋರ್ಟ್ನ ಸ್ಥಾಪಿತ ನಿಯಮವನ್ನು ಪಾಲನೆ ಮಾಡದೆ ಮಾಡಿರುವಂಥ ನಿಯಮ ಅದು ಇವತ್ತಿಗೂ ಚಾಲೆಂಜ್ ಮಾಡಿಲ್ಲ. ಬುರುಡೆ ಬಿಟ್ಕೊಂಡು ಓಡಾಡೋ BJP ಉಲ್ಲಂಘನೆ ಆಗಿದೆ, ಇವತ್ತಿಗೂ ಮಾಡಿಲ್ಲ. ಅವ್ರಿಗೇನು ಅಂದರೆ ಯಾರು ಮೀಡಿಯಾ ಮಾಡ್ಕೊಳ್ಳಿ ಅಂತ. ಏನ್ರಪ್ಪ ಶಾಲ್ ಕೊಟ್ರಲ್ಲ, ಇದು ಮಾಡಿದ್ರೇನ್ರಪ್ಪ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಿಮ್ಮ ತಂಗಿ ಇರಲಿಲ್ವಾ CBSEನಲ್ಲಿ? ನಿಮ್ಮ ಕಸಿನ್ಸ್ ಯಾರು ಇರಲಿಲ್ವಾ ನೀಟಲ್ಲಿ? ಕೆಲವೊಮ್ಮೆ ಕೆಲವು ಸೈದ್ಧಾಂತಿಕ ನಿಲುವುಗಳು ಮತ್ತು ನಂಬಿಕೆಗಳು ಎಲ್ಲದಕ್ಕಿಂತ ಗಟ್ಟಿ ಅನ್ನೋ ಅರಿವು ನನಗಿದೆ. ಆದರೆ ನಮ್ಮ ಬುಡಕ್ಕೆ ಏಟು ಹೊರೀತಿದ್ದಾಗ ಒಪ್ಪಬಾರ್ದದನ್ನು. ತಂದೆ ಅನ್ನೋ ಕಾರಣಕ್ಕೆ ಅವನು ದಿನ ಬಂದು ಮಗನಿಗೆ ಗುಂಡು ಹಾಕೋದನ್ನು ಕಲಿಸೋದಾದರೆ ಅವನು ತಂದೆ ಆಗೋಕ್ಕಾಗಲ್ಲ. ಅವನು ಆ ಮಗುವನ್ನ ಹಾಳು ಮಾಡೋಕ್ಕೆ ಹುಟ್ಟಿರುವ ರಾಕ್ಷಸ ಅವನು.
ಹಾಗೆ ಸೈದ್ಧಾಂತಿಕವಾಗಿ ನಾನು ಯಾರನ್ನು ಮೆಚ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಅವ್ರು ಮಾಡ್ತಿರೋ ಕಚಡ ಕೆಲಸನ ಡಿಫೆಂಡ್ ಮಾಡಬಾರ್ದು. ವಿ ಶುಡ್ ನಾಟ್. ವಿ ಆರ್ ಕಮಿಟಿಂಗ್ ಎ ಕ್ರೈಮ್ ಆ್ಯಕ್ಚುಲಿ. ಇಟ್ಸ್ ವೆರಿ ಸ್ಯಾಡ್. ನನಗಂತೂ ಅವತ್ತಿಂದ ಈ ವಿಚಾರದಲ್ಲಿ ಭಾಳ ಸಂಕಟ. ಯಾಕಂದರೆ ನನ್ನ ಮಕ್ಕಳು ಕೇಳುತ್ತವೆ ಆ ಪ್ರಶ್ನೆನ. ಆಲ್ ರೈಟ್, ಈಗ ರಾಜಕಾರಣ ಆಗಿದೆ ಒಂದಷ್ಟು. ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ಅದು ಕೇಸರಿ ಶಾಲೋ ರಾಷ್ಟ್ರೀಯ ಶಾಲೋ ಬಿಡ್ರಿ, ಡಿ ಕೆ ಶಿವಕುಮಾರ್ದನ್ನು ಸೀರಿಯಸ್ ಆಗಿ ತೊಗೋಬೇಡಿ ಈ ವಿಚಾರದಲ್ಲಿ. ಪೋಷಕರೆಲ್ಲ ಆಘಾತಕ್ಕೆ ಒಳಗಾಗಿದ್ದಾರೆ. ಪ್ರಧಾನಿ ಮೋದಿ ಉತ್ತರ ಕೊಡಬೇಕು ಅಂತ ಕೇಳ್ತಾರೆ, ಅವ್ರು ಕೊಡ್ತಿಲ್ಲ, ಕೊಡೋದೂ ಇಲ್ಲ. ಮೀಟರ್ ಬೇಕು, ಮೀಟರ್ ಇಲ್ಲ. ಅವ್ರು ಕೊಡಲ್ಲ ಸಾಹೇಬ್ರು. ಅವರು ಮಿನಿಸ್ಟ್ರೇ ಮಾತಾಡಲ್ಲ. ಮಾತಾಡಿದ್ದಾರೆ, ಎಲ್ಲ ನ್ಯಾಷನಲ್ ಚಾನೆಲ್ಗಳಿಗೆಲ್ಲ ಮಾತಾಡಿದ್ದಾರೆ, ಕರೆಸಿ ಅವ್ರಿಗೆ ಬೇಕಾದ ರೀತಿನಲ್ಲಿ ಮಾತಾಡಿದ್ದಾರೆ ಸಾಹೇಬ್ರವರು. ಎಲ್ಲ ಸೇರ್ಕೊಂಡು ತಗುದ್ರು ಐ ಡೋಂಟ್ ನೋ ವಾಟ್ ದ ಪ್ರೈಮ್ ಮಿನಿಸ್ಟರ್ ಇಸ್ ಥಿಂಕಿಂಗ್. ಐ ಸಿಂಪ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಸ್ಟ್ಯಾಂಡ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಈ ವಿಚಾರದಲ್ಲಿ. ಒಂದು ಒಂದು ಸಮಾಧಾನ ಹೇಳಬೇಕಾಗಿತ್ತು ಅಂತಷ್ಟೇ ನನ್ನ ನಿರೀಕ್ಷೆ. ಮಕ್ಕಳ ಹೀಗಾಗಿದೆ, ನನ್ನ ಅರಿವಿಗೆ ಬಂದಿದೆ. ಐ ನೋ ಹೌ ಮಚ್ ಆಫ್ ಪೇಯ್ನ್ ಯು ಮಸ್ಟ್ ಹ್ಯಾವ್ ಗಾನ್ ಥ್ರೂ. ನೀವುಗಳು, ನಾನಿದ್ದೀನಿ ನಿಮ್ಮ ಜೊತೆ. ಇದನ್ನು ಬಡ್ದು ಸರಿ ಮಾಡೋವರೆಗೂ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ತಲೆ ಕೆಡ್ಸ್ಕೊಬಿಡಿ, ಐ ಆಮ್ ವಿತ್ ಯು. ಅಷ್ಟಾದರೂ ಬೇಕಲ್ಲ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಅಷ್ಟಾದರೂ ಬೇಕಲ್ಲ. ಹೌದು. 8 ಗಂಟೆ ಆದ್ರೆ ಇಲ್ಲೇ ಕೂತಿದ್ಯಲ್ಲ, ಎದ್ ನಡಿ ಒಳಗಡೆಗೆ. 8 ಗಂಟೆ ಆಯ್ತು. ಐನೂರೇ 8 ಗಂಟೆ ಆಯ್ತು. ಎಲ್ರು ಹೋಗ್ರಯ್ಯ, 8 ಗಂಟೆ ಆಯ್ತು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.